ಈಗ ಊಹಿಸ್ಕೊಳ್ಳಿ, ಕೇವಲ 10 ವರ್ಷದ ಹುಡುಗನೊಬ್ಬ ಅತ್ಯುತ್ತಮ ಬಾಲನಟ ಅಂತ ರಾಷ್ಟ್ರ ಪ್ರಶಸ್ತಿ ಪಡೆಯುತ್ತಾನೆ. ಇಡೀ ರಾಜ್ಯವೇ ಆರಾಧಿಸುವ ಅತಿದೊಡ್ಡ ಸಿನಿಮಾ ಕುಟುಂಬದಲ್ಲಿ ಹುಟ್ಟಿದ ಆತ ಆ ಪ್ರಶಸ್ತಿ ಪಡೆದ ಮರುದಿನವೇ ಬೀದಿಯ ಬದಿಯಲ್ಲಿ ತನ್ನ ಸ್ನೇಹಿತರೊಂದಿಗೆ ಕುಳಿತು ಯಾರ ಗಮನಕ್ಕೂ ಬಾರದೆ ಪಾನಿಪುರಿ ತಿನ್ನುತ್ತಿರುತ್ತಾನೆ. ನಿಜಕ್ಕೂ ಆಶ್ಚರ್ಯ ಅಲ್ವಾ? ಹೌದು. ಇಂದು ನಾವು ಇಂತಹದ್ದೇ ಒಂದು ವಿಸ್ಮಯದ ಬಗ್ಗೆ ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ನಮ್ಮ ಮುಂದಿರುವ ಹಳೆಯ ಸಂದರ್ಶನಗಳು, ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ದಾಖಲೆಗಳು ಮತ್ತು ಹಲವಾರು ಸುದ್ದಿ ಲೇಖನಗಳನ್ನು ಒಟ್ಟುಗೂಡಿಸಿ ಈ ಚರ್ಚೆ ಮಾಡುತ್ತಿದ್ದೇವೆ. ಖಂಡಿತ. ಒಬ್ಬ ಸೂಪರ್ ಸ್ಟಾರ್ ಖ್ಯಾತಿಯ ಅಹಂಕಾರದಿಂದ ಹೇಗೆ ಸಂಪೂರ್ಣವಾಗಿ ದೂರ ಉಳಿಯಲು ಸಾಧ್ಯವಾಯಿತು ಅನ್ನೋದು ನಮ್ಮ ಇಂದಿನ ಮುಖ್ಯ ವಿಷಯ. ಎಕ್ಸಾಕ್ಟ್ಲಿ. ನಾವು ಮಾತನಾಡ್ತಿರುವುದು ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ. ಆದರೆ ನಮ್ಮ ಮುಂದಿರುವ ನಿಜವಾದ ಪ್ರಶ್ನೆ ಏನಂದ್ರೆ, ಇಷ್ಟೊಂದು ಜನಪ್ರಿಯತೆಯ ಉತ್ತುಂಗದಲ್ಲಿದ್ದ ವ್ಯಕ್ತಿ ಯಾರಿಗೂ ತಿಳಿಯದಂತೆ ಅಷ್ಟೊಂದು ಬೃಹತ್ ಮಟ್ಟದ ಸಮಾಜ ಸೇವೆಯನ್ನು ಸದ್ದಿಲ್ಲದೆ ಮಾಡಲು ಹೇಗೆ ಸಾಧ್ಯವಾಯಿತು? ಇದೇ ಈ ಚರ್ಚೆಯ ಅತ್ಯಂತ ಕುತೂಹಲಕಾರಿ ಘಟ್ಟ. ಅಂದ್ರೆ ಅವರ ಸಿನಿಮಾದ ದಾಖಲೆಗಳನ್ನು ಮತ್ತು ಸಮಾಜ ಸೇವೆಯ ಅಂಕಿಅಂಶಗಳನ್ನು ನಾವು ಗಮನಿಸಿದ್ರೆ ಸಾಮಾನ್ಯ ಸೆಲೆಬ್ರಿಟಿಗಳ ನಡವಳಿಕೆಗೂ ಅವರಿಗೂ ಅಜಗಜಾಂತರ ವ್ಯತ್ಯಾಸ ಕಾಣುತ್ತೆ. ನಿಜ. 196ರಲ್ಲಿ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಕೇವಲ 6 ತಿಂಗಳ ಹಸುಗೂಸಾಗಿದ್ದಾಗ ಅವರ ಪಯಣ ಶುರುವಾಯಿತು. ಅಲ್ಲಿಂದ ಮುಂದೆ ಅವರ ಬದುಕು ಕೇವಲ ಒಂದು ಸಿನಿಮಾ ಕೆರಿಯರ್ ಆಗಿರಲಿಲ್ಲ, ಬದಲಾಗಿ ಸಿಕ್ಕಾಪಟ್ಟೆ ಯಶಸ್ಸು ಸಿಕ್ರೂ ಅದರಿಂದ ಹೇಗೆ ನಿರ್ಲಿಪ್ತರಾಗಿರ್ಬೇಕು ಎನ್ನುವುದರ ಒಂದು ದೊಡ್ಡ ಪಾಠವಾಗಿತ್ತು. ಒಂದ್ ನಿಮಿಷ, ಇಲ್ಲಿ ನಡೆದು ಅನುಮಾನ ಇದೆ. 14ನೇ ವಯಸ್ಸಿಗೆ ಅವರು ಬರೋಬ್ಬರಿ 14 ಸಿನಿಮಾಗಳನ್ನು ಮಾಡಿದ್ರು. ಹೌದು, 14 ಸಿನಿಮಾಗಳು. ಮತ್ತೆ 10 ವರ್ಷಕ್ಕೆ ಬೆಟ್ಟದ ಹೂವು ಚಿತ್ರದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಇಷ್ಟೆಲ್ಲ ಆದ್ರೂ ಅವರು ಸಾಮಾನ್ಯರಂತೆ ಬೆಳೆದ್ರು ಅನ್ನೋ ವಾದವನ್ನು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ. ಯಾಕೆ ಹಾಗೆ ಅನ್ನಿಸ್ತು? ಯಾಕೆಂದ್ರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಮಗ. ಸಹಜವಾಗಿ ಅವರು ಒಂದು ರಕ್ಷಣಾತ್ಮಕ ವಾತಾವರಣದಲ್ಲಿ, ಅಂದ್ರೆ ಬೇರೆಯವರ ಕಣ್ಣಿಗೆ ಬೀಳದಂತೆ ಬೆಳೆದಿರ್ತಾರಲ್ವಾ. ಹೊರಗಿನ ಸಾಮಾನ್ಯ ಜನರ ಕಷ್ಟಗಳು ಅವರಿಗೆ ನಿಜಕ್ಕೂ ಅರ್ಥವಾಗಲು ಹೇಗೆ ಸಾಧ್ಯ? ಮೇಲ್ನೋಟಕ್ಕೆ ಹಾಗೆ ಅನ್ನಿಸುವುದು ಸಹಜ. ಆದ್ರೆ ನಾವು ಮೂಲಗಳನ್ನು ಆಳವಾಗಿ ಗಮನಿಸಿದಾಗ ಅವರ ತಂದೆ ಉದ್ದೇಶಪೂರ್ವಕವಾಗಿಯೇ ಆ ಸ್ಟಾರ್ಗಿರಿಯ ವಾತಾವರಣವನ್ನು ಮುರಿದಿದ್ರು ಅನ್ನೋದು ಸ್ಪಷ್ಟವಾಗುತ್ತೆ. ಓಹೋ, ಉದ್ದೇಶಪೂರ್ವಕವಾಗಿ ಏನಾ? ಹೌದು. ಪುನೀತ್ ಅವರ ಬಾಲ್ಯದ ಗೆಳೆಯ ಕುಳ್ಳ ನಾಗರಾಜ್ ಅವರ ಹೇಳಿಕೆಗಳನ್ನು ನೋಡಿದರೆ ಪುನೀತ್ ತಮ್ಮ ಹೆಚ್ಚಿನ ಬಾಲ್ಯವನ್ನು ಗಾಜನೂರಿನಲ್ಲಿ ಕಳೆದರು ಎಂಬುದು ತಿಳಿಯುತ್ತೆ. ಅಲ್ಲಿ ಅವರು ಯಾವುದೋ ಐಷಾರಾಮಿ ಬಂಗಲೆಯಲ್ಲಿ ಕೂರುತ್ತಿರಲಿಲ್ಲ. ಅಂದ್ರೆ ಹಳ್ಳಿ ಜೀವನ ಅನುಭವಿಸಿದ್ರಾ? ಖಂಡಿತ. ಊರಿನಲ್ಲಿ ಎಮ್ಮೆ ಮೇಯಿಸುವುದು, ಬಾವಿಯಲ್ಲಿ ಈಜುವುದು, ಮರ ಹತ್ತುವಂತಹ ಅಪ್ಪಟ ಹಳ್ಳಿ ಜೀವನವನ್ನು ಅವರು ಅನುಭವಿಸಿದ್ರು. ಅವರ ವಿನಯಶೀಲತೆಗೆ ಇದೇ ದೊಡ್ಡ ಕಾರಣ. ಬೆಂಗಳೂರಿನಲ್ಲೂ ಕೂಡ ಅವರು ಪಾರ್ಕ್ ಬಾಯ್ಸ್ ಅಂತ ಒಂದು ಗುಂಪನ್ನು ಕಟ್ಟಿಕೊಂಡಿದ್ರು. ಪಾರ್ಕ್ ಬಾಯ್ಸ್ ಅಂದ್ರೆ ಆ ಪಾರ್ಕ್ ಬಾಯ್ಸ್ ಯಾವ್ದಾದ್ರೂ VIP ಮಕ್ಕಳ ಕ್ಲಬ್ ಆಗಿತ್ತಾ? ಖಂಡಿತ ಇಲ್ಲ. ಆ ಗುಂಪಿನಲ್ಲಿ ಎಲ್ಲಾ ಜಾತಿ, ಧರ್ಮ ಮತ್ತು ಆರ್ಥಿಕ ಹಿನ್ನೆಲೆಯ ಬೀದಿ ಮಕ್ಕಳು, ಸಾಮಾನ್ಯ ಹುಡುಗರು ಇದ್ರು. ವಾವ್. ಅವರೆಲ್ಲರೂ ಸೇರಿ ತಮ್ಮ ಬಳಿ ಇದ್ದ ಚಿಲ್ಲರೆ ಕಾಸುಗಳನ್ನು ಒಟ್ಟುಗೂಡಿಸಿ ಪಾರ್ಕ್ನಲ್ಲಿ ಕುಳಿತು ಬಜ್ಜಿ, ಪಾನಿಪೂರಿ ತಿನ್ನುತ್ತಿದ್ರು. ನಾನು ಸೂಪರ್ ಸ್ಟಾರ್ ಮಗ ಅನ್ನೋ ಕಾರ್ಡ್ ಬಳಸಲು ಅವರಿಗೆ ಮನೇಲಿ ಅವಕಾಶವೇ ಇರ್ಲಿಲ್ಲ ಗೊತ್ತಾ? ಅದೇ ಅಪ್ಪಾಜಿಯವರ ಶಿಸ್ತು ಅಲ್ವಾ? ಹೌದು. ಈ ಸಾಮಾನ್ಯರೊಂದಿಗಿನ ಒಡನಾಟವೇ ಅವರ ಬದುಕಿಗೆ ಒಂದು ರೀತಿಯ ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡ್ತು. ಮುಂದೆ ಎಷ್ಟೇ ದೊಡ್ಡ ಖ್ಯಾತಿ ಬಂದ್ರೂ ಆ ಒತ್ತಡವನ್ನು ಹೀರ್ಕೊಂಡು ಅವರನ್ನ ನೆಲದ ಮೇಲೆಯೇ ಇರುವಂತೆ ಮಾಡಿದ್ದು ಇದೇ ಬಾಲ್ಯದ ದಿನಗಳು. ಸರಿ, ಬಾಲ್ಯದ ವಿಚಾರದಲ್ಲಿ ಇದು ಅರ್ಥವಾಗುತ್ತೆ. ಆದರೆ ಆನಂತರ ಅವರು ಚಿತ್ರರಂಗದಿಂದ ದೊಡ್ಡ ಬ್ರೇಕ್ ತೆಗೆದುಕೊಳ್ತಾರೆ. ಮತ್ತೆ 2002ರಲ್ಲಿ ಪುರಿ ಜಗನ್ನಾಥ್ ನಿರ್ದೇಶನದ ಅಪ್ಪು ಚಿತ್ರದ ಮೂಲಕ ನಾಯಕನಾಗಿ ಬರ್ತಾರೆ. ಹೌದು, ಅದು ದೊಡ್ಡ ಬ್ರೇಕ್. ಆ ಚಿತ್ರ 200 ದಿನಗಳಿಗೂ ಹೆಚ್ಚು ಕಾಲ ಪ್ರದರ್ಶನ ಕಂಡು ತೆಲುಗುನಲ್ಲಿ ಇಡಿಯಟ್, ತಮಿಳಿನಲ್ಲಿ ದಮ್, ಬಂಗಾಳಿಯಲ್ಲಿ ಹೀರೋ, ಹೀಗೆ ಬೇರೆ ಭಾಷೆಗಳಿಗೂ ರೀಮೇಕ್ ಆಗಿ ಅವರ ಖ್ಯಾತಿ ರಾಜ್ಯದ ಗಡಿ ದಾಟುತ್ತೆ. ನಿಜ, ಅವರ ಪ್ರಭಾವ ಬೇರೆ ಭಾಷೆಗಳಿಗೂ ಹಬ್ಬಿತ್ತು. ಆದರೆ ನನ್ನ ಪ್ರಶ್ನೆ ಏನಂದ್ರೆ, ಮನೆಯಲ್ಲಿ ಅಪ್ಪಾಜಿಯವರಂತಹ ಮೇರು ನಟರಿದ್ದಾರೆ, ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರಂತಹ ಸ್ಟಾರ್ ಅಣ್ಣಂದಿರಿದ್ದಾರೆ. ಇಂತಹ ದೊಡ್ಡ ಆಲದ ಮರದ ನೆರಳಿನಲ್ಲಿ ಹೊಸದಾಗಿ ಬರುವ ನಟ ಕಳೆದು ಹೋಗುವ ಸಾಧ್ಯತೆಯೇ ಹೆಚ್ಚು. ಆದರೂ ಪುನೀತ್ ತಮ್ಮದೇ ಆದ ಪ್ರತ್ಯೇಕ ಗುರುತನ್ನು ಹೇಗೆ ಸೃಷ್ಟಿಸಿಕೊಂಡ್ರು? ಅವರು ಬಹಳ ಬುದ್ಧಿವಂತಿಕೆಯಿಂದ ತಮ್ಮ ತಂದೆಯ ಪೌರಾಣಿಕ ಅಥವಾ ಅಣ್ಣಂದಿರ ಸಾಂಪ್ರದಾಯಿಕ ನಟನಾ ಶೈಲಿಯನ್ನು ಅನುಕರಣೆ ಮಾಡಲಿಲ್ಲ. ಹಾಗೆ ಮಾಡಿದ್ರೆ ಅದು ಅವರಿಗೆ ಮುಳುವಾಗುತ್ತಿತ್ತು. ಓಹೋ, ಹೊಸ ಟ್ರೆಂಡ್ ತಂದ್ರು ಅಂತೀರಾ? ಹೌದು. ಬದಲಾಗಿ ಅವರು ಪ್ರೇಕ್ಷಕರಿಗೆ ಒಂದು ಹೊಸ ಶೈಲಿಯನ್ನು ಪರಿಚಯಿಸಿದ್ರು.
ಮೈಕಲ್ ಜಾಕ್ಸನ್ ಅವರಿಂದ ಪ್ರಭಾವಿತರಾಗಿದ್ದ ಪುನೀತ್ ಪಾಶ್ಚಿಮಾತ್ಯ ಶೈಲಿಯ ನೃತ್ಯ ಮತ್ತು ಯಾವುದೇ ಡೂಪ್ ಇಲ್ಲದೆ ಮಾಡುವ ಅಪಾಯಕಾರಿ ಸಾಹಸ ದೃಶ್ಯಗಳನ್ನು ತಂದ್ರು. ಹೌದು, ಅವರ ಡ್ಯಾನ್ಸ್ ಮತ್ತು ಫೈಟ್ಸ್ ಬಗ್ಗೆ ನಾವೆಲ್ಲ ಮಾತಾಡ್ತಾನೇ ಇರ್ತೀವಿ. ಎಕ್ಸಾಕ್ಟ್ಲಿ. ಈ ಅಗಾಧವಾದ ಶಕ್ತಿಯುತ ನಟನೆಯನ್ನು ನೋಡಿಯೇ ಅಣ್ಣ ಶಿವರಾಜ್ ಕುಮಾರ್ ಅವರು ಪ್ರೀತಿಯಿಂದ ಅವರಿಗೆ ಪವರ್ ಸ್ಟಾರ್ ಅಂತ ಕರೆದ್ರು. ಅಭಿಮಾನಿಗಳಂತೂ ಅವರನ್ನು ಕೇವಲ ನಟನಾಗಿ ನೋಡದೆ ತಮ್ಮ ಮನೆಯ ಮಗನಂತೆ ಅಪ್ಪು ಅಂತ ಒಪ್ಕೊಂಡ್ರು. ಅಪ್ಪು ಕೇವಲ ಒಂದು ಸಿನಿಮಾದ ಟೈಟಲ್ ಆಗದೆ ಇಡೀ ರಾಜ್ಯದ ಇಮೋಷನ್ ಆಗಿ ಬದಲಾಯ್ತಲ್ವಾ? ಹೌದು, ಅದೊಂದು ಇಮೋಷನ್. ಅಂದ್ರೆ ಬೇರೆಯವರ ನೆರಳಿನಲ್ಲಿ ನಿಲ್ಲುವ ಬದಲು ತಮಗಾಗಿಯೇ ಒಂದು ಹೊಸ ಜಾಗವನ್ನು ಅವರು ಸೃಷ್ಟಿಸ್ಕೊಂಡ್ರು. ಇನ್ನು ಅವರ ಪ್ರತಿಭೆಯ ವಿಚಾರಕ್ಕೆ ಬಂದ್ರೆ ಅವರು ಕೇವಲ ನಟನಷ್ಟೇ ಆಗಿರಲಿಲ್ಲ. ಬೇರೆ ಪ್ರತಿಭೆಗಳೂ ಸಾಕಷ್ಟಿತ್ತು ಅವರಲ್ಲಿ. ವಂಶಿ ಚಿತ್ರದ ಜೊತೆಯಲ್ಲಿ ಅಕೀರಾ ಚಿತ್ರದ ಕಣ್ಣು ಸನ್ನೆ ಎಂದಲೇನೆ ಈ ಹಾಡುಗಳನ್ನು ಗಮನಿಸಿದರೆ ಅವರೊಬ್ಬ ಅದ್ಭುತ ಹಿನ್ನೆಲೆ ಗಾಯಕರೂ ಹೌದು. ನಟನೆ, ನೃತ್ಯ, ಫೈಟ್ಸ್, ಹಾಡುಗಾರಿಕೆ ಮತ್ತು ಕಿರುತೆರೆಯಲ್ಲಿ ಕನ್ನಡದ ಕೋಟ್ಯಾಧಿಪತಿ ಅಂತ ಕಾರ್ಯಕ್ರಮದ ನಿರೂಪಣೆ ಇವೆಲ್ಲವನ್ನು ನೋಡಿದರೆ ಅವರೊಬ್ಬ ಒಂಥರ ಸ್ವಿಸ್ ಆರ್ಮಿ ನೈಫ್ ಇದ್ದಾಗೆ. ಹೌದು, ಆಲ್ರೌಂಡರ್ ಅವರು. ಆದರೆ ಇಲ್ಲೊಂದು ಕುತೂಹಲಕಾರಿ ವಿಚಾರ ಇದೆ. ಅವರು ಗಾಯಕರಾಗಿ ಬೇರೆ ನಿರ್ಮಾಪಕರ ಚಿತ್ರಗಳಿಗೆ ಹಾಡಿದಾಗ ಬಂದ ಹಣವನ್ನು ದಾನ ಮಾಡುತ್ತಿದ್ರು ಅಂತ ಮೂಲಗಳು ಹೇಳ್ತವೆ. ಅಷ್ಟು ದೊಡ್ಡ ಮಟ್ಟದ ಸಂಭಾವನೆ ಪಡೆಯುವ ನಟ ಹಾಡಿದ ಹಣವನ್ನು ಮಾತ್ರ ಯಾಕೆ ದಾನ ಮಾಡುತ್ತಿದ್ರು? ಇದರ ಹಿಂದಿನ ಲಾಜಿಕ್ ಏನು? ಇಲ್ಲಿ ಅವರು ತಮ್ಮ ವೃತ್ತಿ ಮತ್ತು ತಮ್ಮ ಆಸಕ್ತಿಯ ನಡುವೆ ಒಂದು ಸುಂದರವಾದ ಗೆರೆ ಎಳೆದಿದ್ರು. ತಮ್ಮದೇ ಹೋಮ್ ಬ್ಯಾನರ್ ಸಿನಿಮಾಗಳಲ್ಲಿ ನಟಿಸುವುದು ಅವರ ವೃತ್ತಿಯಾಗಿತ್ತು. ಆದ್ರೆ ಹೊರಗಿನವರ ಸಿನಿಮಾಗಳಿಗೆ ಹಾಡಲು ಕರೆದಾಗ ಅದನ್ನು ಅವರು ದುಡ್ಡು ಮಾಡುವ ಅವಕಾಶವಾಗಿ ನೋಡಲಿಲ್ಲ. ಹೌದಾ? ಮತ್ತೆ ಹೇಗ್ ನೋಡಿದ್ರು? ಬದಲಿಗೆ ತಮ್ಮ ಕಲೆಯ ಮೂಲಕ ಸಮಾಜಕ್ಕೆ ಏನಾದರೂ ಹಿಂದಿರುಗಿಸುವ ಅವಕಾಶವಾಗಿ ನೋಡಿದ್ರು. ನಿರ್ಮಾಪಕರು ಹಾಡಲು ಹಣ ಕೊಟ್ಟಾಗ ಆ ಹಣವನ್ನು ನೇರವಾಗಿ ತಾವು ಬೆಂಬಲಿಸುತ್ತಿದ್ದ ಚಾರಿಟಿ ಟ್ರಸ್ಟ್ಗಳಿಗೆ ಚೆಕ್ ಮೂಲಕ ನೀಡುವಂತೆ ಹೇಳ್ತಿದ್ರು. ವಾವ್! ಅಂದ್ರೆ ಅವರು ತಮ್ಮ ಧ್ವನಿಯನ್ನು ಸಮಾಜ ಸೇವೆಯ ಫಂಡ್ ರೈಸರ್ ಆಗಿ ಬಳಸ್ಕೊಳ್ತಿದ್ರು. ಖಂಡಿತ, ಅದೇ ಅಲ್ವಾ ಅವರ ದೊಡ್ಡ ಗುಣ. ಈ ಸಮಾಜ ಸೇವೆಯ ವಿಕಾರವನ್ನು ನಾವು ಸ್ವಲ್ಪ ಆಳವಾಗಿ ನೋಡಲೇಬೇಕು. ನಮ್ಮ ಮುಂದಿರುವ ದಾಖಲೆಗಳ ಪ್ರಕಾರ ಅವರು 26 ಅನಾಥಾಶ್ರಮಗಳು, 16 ವೃದ್ಧಾಶ್ರಮಗಳು, 19 ಗೋಶಾಲೆಗಳು ಮತ್ತು 15 ಉಚಿತ ಶಾಲೆಗಳನ್ನು ನಡೆಸ್ತಿದ್ರು. ಹೌದು, ಆ ನಂಬರ್ಸ್ ನಿಜಕ್ಕೂ ಬೆರಗುಗೊಳಿಸುತ್ತೆ. ಜೊತೆಗೆ ಶಕ್ತಿಧಾಮದ ಮೂಲಕ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ಆಶ್ರಯ ನೀಡುತ್ತಿದ್ದರು. ಈಗಿನ ಕಾಲದಲ್ಲಿ ಯಾರಾದರೂ 50 ರೂಪಾಯಿ ದಾನ ಮಾಡಿದರೆ 4 ಕ್ಯಾಮೆರಾ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪ್ರಚಾರ ಪಡೆಯುತ್ತಾರೆ. ಅದು ಈಗಿನ ಟ್ರೆಂಡ್ ಆಗ್ಬಿಟ್ಟಿದೆ. ಅಂತಹದ್ದರಲ್ಲಿ ಇಷ್ಟು ದೊಡ್ಡ ಮಟ್ಟದ ಸೇವಾ ಕಾರ್ಯಗಳನ್ನು ಮಾಧ್ಯಮಗಳಿಗೆ ಗೊತ್ತಾಗದಂತೆ ನಡೆಸ್ಕೊಂಡು ಹೋಗಲು ಲಾಜಿಕಲ್ ಆಗಿ ಹೇಗೆ ಸಾಧ್ಯ? ಅವರಿಗೇನಾದ್ರೂ ರಹಸ್ಯ ಸಂಸ್ಥೆ ಇತ್ತಾ? ರಹಸ್ಯ ಸಂಸ್ಥೆ ಏನೂ ಇರಲಿಲ್ಲ. ಆದ್ರೆ ಅವರ ಆಪ್ತ ವಲಯದ ನಿರ್ವಹಣೆ ಅತ್ಯಂತ ಶಿಸ್ತುಬದ್ಧವಾಗಿತ್ತು. ಅವರು ತಮ್ಮ ಹೆಸರಿನಲ್ಲಿ ಯಾವುದೇ ದೊಡ್ಡ ಫೌಂಡೇಶನ್ ತೆರೆದು ಲೋಗೋ ಹಾಕೊಂಡು ಪ್ರಚಾರ ಮಾಡಲಿಲ್ಲ. ಬದಲಾಗಿ ಶಕ್ತಿಧಾಮದಂತಹ ಮೊದಲೇ ಇದ್ದ ನಂಬಿಕಾರ್ಹ ಸಂಸ್ಥೆಗಳ ಮೂಲಕ ತಮ್ಮ ಹಣವನ್ನು ಹೂಡಿಕೆ ಮಾಡುತ್ತಿದ್ದರು. ಅವರು ಆಶ್ರಮಗಳಿಗೆ ಭೇಟಿ ನೀಡುವಾಗ ನೋ ಕ್ಯಾಮ್ರಾ ಪಾಲಿಸಿಯನ್ನು ಕಟ್ಟುನಿಟ್ಟಿನಾಗಿ ಪಾಲಿಸುತ್ತಿದ್ದರು. ಅದಕ್ಕೆ ಇರಬೇಕು ಅವರ ಸಮಾಜ ಸೇವೆಯ ನಿಜವಾದ ಗಾತ್ರ ಜನರಿಗೆ ಅರ್ಥವಾಗಿದ್ದು ಅವರು ನಮ್ಮನ್ನು ಅಗಲಿದ ಮೇಲೆಯೇ. ಕೇವಲ ಗುಪ್ತದಾನ ಮಾತ್ರವಲ್ಲ, ಅವರು ಸಾರ್ವಜನಿಕ ಸೇವೆಗಳಲ್ಲೂ ಮುಂದಿದ್ರು ಅಲ್ವಾ? ಹೌದು. ಕೋವಿಡ್ ಬಂದಾಗ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 50 ಲಕ್ಷ ರೂಪಾಯಿ, ಪ್ರವಾಹ ಬಂದಾಗ 5 ಲಕ್ಷ ರೂಪಾಯಿ ನೀಡಿದ್ರು. ಇದರ ಜೊತೆಗೆ ಬಿಎಂಟಿಸಿ, ರೈಟ್ ಟು ಎಜುಕೇಷನ್ ಮತ್ತು ಕೌಶಲ್ಯಾಭಿವೃದ್ಧಿ ಮಂಡಳಿಗೆ ರಾಯಭಾರಿಯಾಗಿಯೂ ಕೆಲಸ ಮಾಡಿದ್ರು. ಹೌದು, ಆ ಜಾಹೀರಾತುಗಳನ್ನು ನಾವೆಲ್ಲ ನೋಡಿದೀವಿ. ಇಲ್ಲಿ ಮುಖ್ಯವಾದ ವಿಚಾರ ಏನಂದ್ರೆ, ಈ ಯಾವುದೇ ರಾಯಭಾರಿ ಕೆಲಸಗಳಿಗೆ ಅವರು ಸರ್ಕಾರದಿಂದ 1 ರೂಪಾಯಿಯನ್ನು ಸಂಭಾವನೆಯಾಗಿ ಪಡೆಯಲಿಲ್ಲ. ಹೌದಾ? ಫ್ರೀಯಾಗಿ ಮಾಡ್ತ್ರಾ? ಹೌದು. ತಮ್ಮ ಮುಖವನ್ನು ಬಳಸ್ಕೊಂಡ್ರೆ ಸರ್ಕಾರಿ ಶಾಲೆಗೆ 100 ಮಕ್ಕಳು ಹೆಚ್ಚಾಗಿ ಬರ್ತಾರೆ ಅಥವಾ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚು ಜನ ಬಳಸ್ತಾರೆ ಎನ್ನುವುದು ಅವರಿಗೆ ತಿಳಿದಿತ್ತು. ತಮ್ಮ ಜನಪ್ರಿಯತೆಯನ್ನು ಅವರು ವೈಯಕ್ತಿಕ ಆಸ್ತಿಯಾಗಿ ನೋಡದೆ ಸಾರ್ವಜನಿಕರ ಆಸ್ತಿಯಾಗಿ ಪರಿಗಣಿಸಿದ್ರು. ಈ ಸಾರ್ವಜನಿಕ ಆಸ್ತಿಯ ಪರಿಕಲ್ಪನೆ ಕಿರುತೆರೆಯಲು ಬಹಳ ಅದ್ಭುತವಾಗಿ ವ್ಯಕ್ತವಾಗ್ತಿತ್ತು. ಈಗ ವೀಕೆಂಡ್ ವಿತ್ ರಮೇಶ್ ಮೊದಲ ಸೀಸನ್ನ ಮೊದಲ ಸಂಚಿಕೆಯ ದಾಖಲೆಗಳನ್ನು ನಾವು ನೋಡ್ತಿದ್ದೆವು. ಆ ನಿರೂಪಕ ರಮೇಶ್ ಅರವಿಂದ್ ಅವರು ಪುನೀತ್ ಅವರಿಗೆ ಬಹಳ ಆಪ್ತರು. ಹೌದು, ಅವರಿಬ್ಬರ ಒಡನಾಟ ಬಹಳ ಚೆನ್ನಾಗಿತ್ತು. ಆ ಕಾರ್ಯಕ್ರಮದಲ್ಲಿ ರಮೇಶ್ ಅವರು 1975ರಲ್ಲಿ ರಜನೀಕಾಂತ್ ಅವರ ಮೊದಲ ಚಿತ್ರ ಅಪೂರ್ವ ರಾಗಂಗಳ್ ಹಾಗೂ ನಿಮ್ಮ ಮೊದಲ ಚಿತ್ರ ಪ್ರೇಮದ ಕಾಣಿಕೆ ಒಟ್ಟಿಗೆ ಬಂದವು ಅಂತ ಹೋಲಿಕೆ ಮಾಡ್ತಾರೆ. ಅಂದ್ರ ಅವರನ್ನು ಇಡೀ ದೇಶದ ಸೂಪರ್ ಸ್ಟಾರ್ಗೆ ಹೋಲಿಸಿ ಎತ್ತರಕ್ಕೇರಿಸುವ ಪ್ರಯತ್ನ ನಡೀತಾ ಇದೆ. ಆದ್ರೆ ಅಲ್ಲಿ ಪುನೀತ್ ಅವರ ಪ್ರತಿಕ್ರಿಯೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಹೋಲಿಕೆಯನ್ನು ಕೇಳಿ
ಅವರು ಹಿಗ್ಗುದಿಲ್ಲ, ಬದಲಿಗೆ ಅವರಿಗೆ ಸ್ವಲ್ಪ ಮುಜುಗರವಾಗುತ್ತೆ. ನಿಜ, ಅವರು ನಾಚ್ಕೊಂಡ ಹಾಗೆ ಕಾಣಿಸ್ತು. ತಕ್ಷಣವೇ ಅವು ದೊಡ್ಡ ಸೂಪರ್ ಸ್ಟಾರ್, ನಾನು ಕೇವಲ ಒಬ್ಬ ನಟ ಅಂತ ಅತ್ಯಂತ ವಿನಯದಿಂದ ಉತ್ತರಿಸುತ್ತಾರೆ. ಇದು ಕೇವಲ ಕ್ಯಾಮೆರಾ ಮುಂದಿನ ನಟನೆಯಾಗಿರಲಿಲ್ಲ, ಹಿರಿಯರ ಬಗ್ಗೆ ಅವರಿಗಿದ್ದ ಆಳವಾದ ಗೌರವವಾಗಿತ್ತು. ಇದೇ ಗೌರವ ಅವರ ಕೌಟುಂಬಿಕ ಜೀವನದಲ್ಲೂ ಕಾಣುತ್ತೆ. ಹೌದು. ಅದೇ ಕಾರ್ಯಕ್ರಮದಲ್ಲಿ ಅಶ್ವಿನಿಯವರೊಂದಿಗಿನ ಪ್ರೇಮಕಥೆಯ ವಿಚಾರ ಬಂದಾಗ ತಾನು ಪ್ರೀತಿಸುತ್ತಿರುವ ವಿಷಯವನ್ನ ತಂದೆಯವರಿಗೆ ಹೇಳಲು ತಾನು ಎಷ್ಟು ಭಯಪಟ್ಟಿದ್ದೆ ಅಂತ ಅವರು ವಿವರಿಸ್ತಾರೆ. ಹೌದು, ಆ ಪ್ರಸಂಗ ಬಹಳ ಮುದ್ದಾಗಿತ್ತು. ನೀವೊಬ್ಬ ಯೂತ್ ಐಕಾನ್, ಲಕ್ಷಾಂತರ ಹುಡುಗಿಯರು ನಿಮ್ಮ ಹಿಂದೆ ಬಿದ್ದಿದ್ದಾರೆ. ಆದರೂ ಮನೆಯಲ್ಲಿ ತಂದೆಯ ಮುಂದೆ ನಿಂತು ಪ್ರೀತಿಯ ವಿಚಾರ ಹೇಳಲು ನಡುಗುತ್ತೀರಿ ಎಂದರೆ ಆ ಸ್ಟಾರ್ಡಮ್ ಅವರ ಮನೆಯ ಹೊಸ್ತಿಲ ಹೊರಗೇ ಉಳಿದುಬಿಡುತ್ತಿತ್ತು ಎನ್ನುವುದು ಸ್ಪಷ್ಟವಾಗುತ್ತೆ ಅಲ್ವಾ? ಖಂಡಿತ. ಇದು ಅವರ ಸಹೋದರತ್ವಕ್ಕೂ ಅನ್ವಯಿಸುತ್ತೆ. ಅಣ್ಣ ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯ ಹದಗೆಟ್ಟಾಗ ಪುನೀತ್ ಕೇವಲ ತಮ್ಮನಾಗಿರದೆ ಒಬ್ಬ ಮಗನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಡೀ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತ್ರು. ಗ್ರೇಟ್. ಸೆಟ್ನಿಂದ ಹೊರಬಂದ ಕ್ಷಣ ಅವರು ಸೂಪರ್ ಸ್ಟಾರ್ ಪಟ್ಟವನ್ನು ಕಳಚಿಟ್ಟು ಅಪ್ಪಟ ಮನುಷ್ಯನಾಗುತ್ತಿದ್ರು. ಇದೆಲ್ಲವನ್ನೂ ನೋಡಿದಾಗ ಅಕ್ಟೋಬರ್ 2021ರ ಆ ಕರಾಳ ದಿನವನ್ನು ನೆನಪಿಸಿಕೊಂಡರೆ ಈಗಲೂ ಮೈಜುಮ್ ಎನ್ನುತ್ತದೆ. ಕೇವಲ 46ನೇ ವಯಸ್ಸಿಗೆ ಅವರಿಗೆ ಹೃದಯಾಘಾತವಾಯಿತು. ಅದು ಇಡೀ ನಾಡಿಗೆ ಆದ ದೊಡ್ಡ ಆಘಾತ. ಕನ್ನಡಿಗರಿಗೆ ಇದೊಂದು ಕೇವಲ ನಟನ ಸಾವಾಗಿರಲಿಲ್ಲ. ನಾವು ಪೌಷ್ಟಿಕಾಂಶ ತಜ್ಞ ರಿಯಾನ್ ಫರ್ನಾಂಡೋ ಅವರ ವರದಿಗಳನ್ನು ಓದ್ತಿದ್ವು. ಪುನೀತ್ ತಮ್ಮ ಫಿಟ್ನೆಸ್, ಡಯಟ್ ಮತ್ತು ವರ್ಕೌಟ್ ಬಗ್ಗೆ ಎಷ್ಟು ಕಟ್ಟುನಿಟ್ಟಾಗಿದ್ರು ಅಂತ ಅದರಲ್ಲಿ ವಿವರಿಸಲಾಗಿದೆ. ಅಷ್ಟು ಆರೋಗ್ಯವಂತ ವ್ಯಕ್ತಿ ಜಿಮ್ ಮುಗಿಸಿ ಬಂದವರೇ ದಿಢೀರ್ನೆ ಸಾವನ್ನಪ್ತಾರೆ ಅಂದ್ರೆ ಯಾರಿಗಾದ್ರೂ ಭಯವಾಗುವುದು ಸಹಜ ಅಲ್ವಾ? ಹೌದು. ಆ ಆಘಾತಕ್ಕೆ 2 ಮುಖಗಳಿದ್ವು. ಒಂದು ಅಚ್ಚುಮೆಚ್ಚಿನ ನಟನನ್ನು ಕಳೆದುಕೊಂಡ ನೋವು, ಮತ್ತೊಂದು ಸಿಕ್ಕಾಪಟ್ಟೆ ಫಿಟ್ ಆಗಿದ್ರೂ ಸಾವು ಬರ್ತದೆ ಎಂಬ ಕಟುಸತ್ಯ ಜನರ ಭ್ರಮೆಯನ್ನು ಒಡೆದುಹಾಕಿದ್ದು. ನಿಜ. ಆದರೆ ಇಷ್ಟೆಲ್ಲ ದುರಂತದ ನಡುವೆಯೂ ಆ ನೋವಿನಲ್ಲೂ ಅವರ ಕುಟುಂಬ ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ, ಅದು ನಿಜಕ್ಕೂ ಚಾರಿತ್ರಿಕ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪರ್ವತಮ್ಮ ಅವರು ಹಾಕಿಕೊಟ್ಟಿದ್ದ ದಾರಿಯಲ್ಲೇ ಸಾಗಿ ಪುನೀತ್ ಅವರ ಕಣ್ಣುಗಳನ್ನು ದಾನ ಮಾಡಲು ಕುಟುಂಬಸ್ಥರು ಮುಂದಾದರು. ಆ ದಿನ ಡಾಕ್ಟರ್ ಭುಜಂಗಶೆಟ್ಟಿ ಅವರು ಆ ರಾತ್ರಿಯ ಘಟನೆಯನ್ನು ವಿವರಿಸಿರುವ ರೀತಿ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ. ಇಡೀ ರಾಜ್ಯವೇ ಕಣ್ಣೀರಿನಲ್ಲಿ ಮುಳುಗಿದ್ದಾಗ ಆ ಕುಟುಂಬ ಮಾತ್ರ ಸರಿಯಾದ ಸಮಯಕ್ಕೆ ವೈದ್ಯಕೀಯ ಪ್ರಕ್ರಿಯೆಗಳು ಮುಗಿದು ಇನ್ನೊಬ್ಬರಿಗೆ ದೃಷ್ಟಿ ಸಿಗ್ಲಿ ಅಂತ ಶ್ರಮಿಸುತ್ತಿತ್ತು. ಈ ಒಂದು ನಿರ್ಧಾರ ಇಡೀ ರಾಜ್ಯದಲ್ಲಿ ನೇತ್ರದಾನದ ಮಹಾಪರ್ವವನ್ನೇ ಸೃಷ್ಟಿಸ್ತು ಅಲ್ವಾ? ಹೌದು. ಆ ಘಟನೆಯ ನಂತರ ಕರ್ನಾಟಕದಲ್ಲಿ ನೇತ್ರದಾನ ಮಾಡಲು ಪ್ರತಿಜ್ಞೆ ಮಾಡುವ ಯುವಜನರ ಸಂಖ್ಯೆ ರಾತ್ರೋರಾತ್ರಿ ಲಕ್ಷಾಂತರ ಪಟ್ಟು ಹೆಚ್ಚಾಯಿತು. ಅಮೇಜಿಂಗ್. ಇದಲ್ಲದೆ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿದ್ದಷ್ಟೇ ಅಲ್ಲದೆ ಅವರ ಹೆಸರಿನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನು ಜಾರಿಗೆ ತಂದಿತು. ಈ ಯೋಜನೆ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಗ್ರಾಮೀಣ ಭಾಗದಲ್ಲಿ ಯಾರಿಗಾದರೂ ಹಠಾತ್ ಹೃದಯಾಘಾತವಾದರೆ ಗೋಲ್ಡನ್ ಅವರ್ನಲ್ಲಿ, ಅಂದ್ರೆ ಅತ್ಯಂತ ನಿರ್ಣಾಯಕ ಸಮಯದಲ್ಲಿ ಅವರಿಗೆ ತುರ್ತು ಇಂಜೆಕ್ಷನ್ ನೀಡಿ ಪ್ರಾಣ ಉಳಿಸುವ ಈ ಯೋಜನೆ ಬಹಳ ಯಶಸ್ವಿಯಾಗಿದೆ. ಆರಂಭವಾದ ಕೆಲವೇ ದಿನಗಳಲ್ಲಿ ಇದು ಅನೇಕ ಬಡವರ ಜೀವ ಉಳಿಸಿದ ದಾಖಲೆಗಳು ನಮ್ಮ ಮೂಲಗಳಲ್ಲಿವೆ. ಅಂದ್ರೆ ಅವರ ಭೌತಿಕ ದೇಹ ಇಲ್ಲದಿರಬಹುದು, ಆದರೆ ಅವರ ಹೆಸರಿನ ಯೋಜನೆ ಈಗಲೂ ಎಷ್ಟೋ ನಿಂತೋದ ಹೃದಯಗಳಿಗೆ ಮರುಜೀವ ನೀಡುತ್ತಿದೆ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಯಶಸ್ಸು ಎಂದರೆ ಏನು ಅಂತ ಪ್ರಶ್ನೆ ಮಾಡಿದ್ವಿ. ಬಾಕ್ಸ್ ಆಫೀಸ್, ಹಿಟ್ ಸಿನಿಮಾಗಳು, ಇದೆಲ್ಲದರಾಚೆಗೆ ಈ ಮೂಲಗಳು ನಮಗೆ ಬೇರೆದೇ ಕಥೆಯನ್ನು ಹೇಳ್ತಿವೆ. 100ಕ್ಕೆ 100 ಸತ್ಯ. ಪುನೀತ್ ರಾಜ್ಕುಮಾರ್ ಅವರ ಬದುಕು ಹೇಗಿತ್ತೆಂದ್ರೆ, ಅವರು ತಮ್ಮ ನಟನೆಯ ಮೂಲಕ ರಂಜಿಸಿದ್ರು, ತಮ್ಮ ಧ್ವನಿಯ ಮೂಲಕ ಅನಾಥಾಶ್ರಮಗಳಿಗೆ ಹಣ ಒದಗಿಸಿದ್ರು, ಮತ್ತು ತಮ್ಮ ಸಾವಿನ ನಂತರವೂ ತಮ್ಮ ಹೆಸರಿನ ಮೂಲಕ ಸಾವಿರಾರು ಜನರ ಜೀವ ಉಳಿಸುತ್ತಿದ್ದಾರೆ. ಅವರ ಕಲೆ ಅವರ ಮಾನವೀಯತೆಯನ್ನು ಪೋಷಿಸುವ ಸಾಧನವಾಗಿತ್ತು. ಒಬ್ಬ ವ್ಯಕ್ತಿಯ ನಿಜವಾದ ಪವರ್ ಎಂದರೆ ಆತ ಬದುಕಿದ್ದಾಗ ಎಷ್ಟು ಸದ್ದು ಮಾಡಿದ ಎಂಬುದರಲ್ಲ, ಆತ ಹೋದ ಮೇಲೂ ಆತನ ನೆನಪುಗಳು ಎಷ್ಟು ಮೌನವಾಡಿ ಸಮಾಜದಲ್ಲಿ ಬದಲಾವಣೆ ತರುತ್ತಿವೆ ಎಂಬುದರಲ್ಲಿ ಅಡಗಿದೆ ಅನ್ನೋದನ್ನು ಅವರು ತೋರಿಸ್ಕೊಟ್ರು. ಖಂಡಿತ, ಅದೊಂದು ದೊಡ್ಡ ಮಾದರಿ. ಇಂದಿನ ಈ ಆಳವಾದ ಚರ್ಚೆಯ ಕೊನೆಯ ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಇದೆ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಲೈಕ್ಸ್ ಗಿಟ್ಟಿಸಿಕೊಳ್ಳಲು ಹಾತೊರೆಯುವ ಈ ಕಾಲದಲ್ಲಿ ಕ್ಯಾಮರಾಗಳು ಇಲ್ಲದಿದ್ದಾಗ ನಮ್ಮ ಸಾವಿನ ನಂತರವೂ ಉಳಿಯುವಂಥ ಎಂತಹ ನಿಶ್ಶಬ್ದ ಹೆಜ್ಜೆಗುರುತನ್ನು ನಾವು ನಿರ್ಮಿಸುತ್ತಿದ್ದೇವೆ? ಯೋಚಿಸಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ.